ದೇಶ ಯಾಕೆ ಮೈಸೂರು ಮಹಾರಾಜರ ಬಗ್ಗೆ? ಹಂಗಲ್ಲ. ಅದು ಏನಾಗೋಗುತ್ತೆ ಅಂತಂದರೆ, ಮಹಾರಾಜರಿಗೆ ಜಾತಿಯ ಬೆಂಬಲ ಇಲ್ಲ. ಮಹಾರಾಜರಿಗೆ ಇನ್ನು ತುಂಬ ಕಡೆ ಹೇಳಿದ್ದೀನಿ, ಮಹಾರಾಜರಿಗೆ ಒಂದು ಜಾತಿಯ ಬೆಂಬಲ ಇದ್ದರೆ ಇವತ್ತಿನ ಆಡಳಿತಗಾರರಿಗೆ ಒಂದು ಭಯ ಇರೋದು, ಮಹಾರಾಜರಿಗೆ ಏನಾದ್ರು ಹೇಳಿದ್ರೆ ಆ ಜಾತಿಯವರು ನಮ್ಗೆ ಓಟ್ ಹಾಕಲ್ಲ ಅಂತ ಭಯ ಇರೋದು. ಯಾರಾದರೂ ಕೆಂಪೇಗೌಡರ ಬಗ್ಗೆ ಮಾತಾಡಲಿ ನೋಡೋಣ ತಾಕತ್ತಿದ್ರೆ, ಮಧುಕರಿ ನಾಯಕರ ಬಗ್ಗೆ ಮಾತಾಡಲಿ ತಾಕತ್ತಿದ್ರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಒಂದು ಏನಾದ್ರು ಮಾತಾಡಲಿ ಅವ್ರು ತಾಕತ್ತಿದ್ರೆ, ಮಾತಾಡಲ್ಲ. ಯಾಕೆಂದರೆ ಆ ಜಾತಿಯವ್ರು ಇಟ್ಕೊಂಡು ಇವರು ರುಬ್ತಾರೆ ನೋಡಿ. ಪಾಪ ಮಹಾರಾಜರಿಗೆ ಆ ಜಾತಿ ಬೆಂಬಲ ಇಲ್ಲ. ಅಲ್ಲೇ ಮಹಾರಾಜರು ಸರ್ವಧರ್ಮ ಸಮ್ಮೇಳನ ಮಾಡಿದ್ರು, ಅಂದರೆ ಎಲ್ಲ ಜಾತಿಗಳನ್ನು ಮೀರಿ ಬೆಳೆದ್ರು, ಧರ್ಮಗಳನ್ನು ಮೀರಿ ನಿಂತುಬಿಟ್ರು. ಮಹಾರಾಜರು ಗರುಡ ಪಕ್ಷಿ. ಗರುಡ ಪಕ್ಷಿ ಯಾಕೆ ಅಂತಂದರೆ, ಬೇರೆಲ್ಲ ಪಕ್ಷಿಗಳು ಮಳೆ ಬಂದಾಗ ಮರದ ಕೆಳಗಡೆ ಹೋಗಿ ಔಸ್ಕೊಳ್ಳುತ್ತೆ, ಗರುಡ ಪಕ್ಷಿ ಮೋಡದ ಮೇಲೆ ಹಾರುತ್ತೆ, ಅದಕ್ಕೆ ಮಳೆ ಲೆಕ್ಕ ಇಲ್ಲ. ಗಂಡಬೇರುಂಡ. ಮಹಾರಾಜರು ಗರುಡ ಪಕ್ಷಿ ಇದ್ದಂಗೆ, ಇವರೆಲ್ಲ ಪಕ್ಷಿಗಳಷ್ಟೇ. ಮಹಾರಾಜರನ್ನು ಯಾರಿಗೂ ಹೋಲಿಸಲಾಗದು.